ಎಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಹಬ್ಬ ಹರಿದಿನಗಳಲ್ಲಿ ಈಸಿಯಾಗಿ ಮಾಡುವಂಥ ಸ್ವೀಟ್ ಅಂತಂದರೆ ಕರ್ಜಿಕಾಯಿ. ಕರ್ಜಿಕಾಯಿ ಅಂದಮೇಲೆ ಹೊರಗಡೆ ಕ್ರಿಸ್ಪಿಯಾಗಿರಬೇಕು, ಒಳಗಡೆ ಚೆನ್ನಾಗಿರೋ ಸ್ಟಫಿಂಗ್ ಇರಬೇಕು, ಆಗಲೇ ಅದು ಪರ್ಫೆಕ್ಟ್ ಕರ್ಜಿಕಾಯಿ. ಇದನ್ನು ನಾವು ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಅಂತ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಈ ರೆಸಿಪಿ ಶುರುವಾಗಿಂತ ಮುಂಚೆ ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ ಬಟನ್ನ ಟಚ್ ಮಾಡೋದನ್ನ ಮಿಸ್ ಮಾಡಬೇಡಿ. ಕರ್ಜಿಕಾಯಿಗೆ ಹೊದಿಕೆ ರೆಡಿ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಚಿರೋಟಿ ರವಾನ ನೀರನ್ನ ಹಾಕ್ಬಿಟ್ಟು ನೆನೆಸ್ಕೊತಾ ಇದ್ದೀನಿ. ಒಂದು 10 ನಿಮಿಷ ನೆನೆಸಿದರೆ ಸಾಕು, ಈ ರೀತಿ ಹಿಟ್ಟಿನ ಥರ ಆಗುತ್ತೆ. ಈಗ ನೆನೆಸಿರೋ ಅಂಥ ಚಿರೋಟಿ ರವಾನ ಒಂದು ಬೌಲ್ ಹಾಕ್ಕೊಂಡು ಹಾಗೆಯೇ ಅದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸಹ ನಾನು ಸೇರಿಸ್ತಾ ಇದ್ದೀನಿ. ಚಿರೋಟಿ ರವೆ ಹಾಕೋದ್ರಿಂದ ಹೊದಿಕೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಒಂದು ಅರ್ಧ ಕಪ್ಪಿನಷ್ಟು ಮೈದಾ ಹಿಟ್ಟನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ, ನಾರ್ಮಲ್ ಆಗಿರೋ ಎಣ್ಣೆ. ಈ ಎಲ್ಲನೂ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಯಾವುದೇ ನೀರನ್ನ ಸೇರಿಸಿಲ್ಲ, ಚಿರೋಟಿ ರವದಲ್ಲಿರುವಂಥ ನೀರನ್ನ ಉಪಯೋಗಿಸಿ ಈಗ ಕಲಿಸ್ಕೊಂಡಿದ್ದೀನಿ. ಈಗ ಬೇಕಾದಷ್ಟು ನೀರನ್ನ ಸೇರಿಸ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಈ ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಮೊದಲೇ ನೀರು ಹಾಕೋಬೇಡಿ, ಯಾಕೆಂದರೆ ನಾವು ಚಿರೋಟಿ ರವೆ ನೆನೆಸಿರೋಂಥ ನೀರನ್ನು ಉಪಯೋಗಿಸ್ಕೋಬೇಕಾಗುತ್ತಲ್ವ. ಹಾಗಾಗಿ ಅದನ್ನ ಫಸ್ಟ್ ಕಲಿಸ್ಕೊಂಡು ನೆಕ್ಸ್ಟ್ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಹದವಾಗಿ ನಾವು ಕಲಿಸ್ಕೋಬೇಕಾಗತ್ತೆ. ಇಷ್ಟು ಹಿಟ್ಟಿಂದ ನಮಗೆ 8 ರಿಂದ 9 ಕರ್ಜಿಕಾಯಿ ನಾವು ರೆಡಿ ಮಾಡಬಹುದು. ನೋಡಿ, ಇದನ್ನು ಒಂದು 20 ನಿಮಿಷ ನಾವು ಇದನ್ನು ನೆನೆಸಿಡಬೇಕಾಗುತ್ತೆ. ಈಗ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಥರ ತರ್ತರಿಯಾಗಿ ಪುಡಿ ಮಾಡಿಕೊಂಡಿದ್ದೀನಿ. ಅದನ್ನು ನಾನಿಲ್ಲಿ ಒಂದು ಬೌಲಿಗೆ ಸೇರಿಸ್ತಾ ಇದ್ದೀನಿ. ನೋಡಿ, ಈ ಥರ ತರ್ತರಿಯಾಗಿರಬೇಕು, ತೀರಾ ಪುಡಿನೂ ಆಗಿರಬಾರ್ದು. ಹಾಗೆಯೇ ನಾನಿಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ಸಕ್ಕರೆನ 4 ರಿಂದ 5 ಏಲಕ್ಕಿ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಆ ಸಕ್ಕರೆ ಪುಡಿನ ನಾನು ಸೇರಿಸ್ತಾ ಇದ್ದೀನಿ. ಅದೇ ಕಪ್ಪಿನಲ್ಲಿ ನಾನಿಲ್ಲಿ ಡೆಸಿಕೇಟೆಡ್ ಕೋಕೋನಟ್ ಸೇರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಕೊಬ್ಬರಿ ಇದ್ದರೆ ಅದನ್ನು ತುರ್ಕೊಂಡು ಅದನ್ನು ಹಾಕೋಬಹುದು. ನನ್ನ ಹತ್ರ ಕೊಬ್ಬರಿ ಇಲ್ದಿರೋದ್ರಿಂದ ಡೆಸಿಕೇಟೆಡ್ ಹಾಕೋತಾ ಇದ್ದೀನಿ, ಕೊಬ್ಬರಿ ಹಾಕೋತಾ ಇದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು, 1 ಟೇಬಲ್ ಸ್ಪೂನಷ್ಟು ಗಸಗಸೆನ ಸೇರಿಸ್ತಾ ಇದ್ದೀನಿ. ಬಿಳಿ ಎಳ್ಳು ಬದಲು ಕಪ್ಪು ಎಳ್ಳನ್ನು ಸೇರಿಸ್ಬೋದು, ಚೆನ್ನಾಗಿರುತ್ತೆ. ಗಸಗಸೆ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ. ಗಸಗಸೆ ಹುರಿಯೋ ನೆಸೆಸಿಟಿ ಇಲ್ಲ, ಯಾಕೆಂದರೆ ಎಣ್ಣೆನಲ್ಲಿ ಬೇಯ್ಕೊಳ್ಳುತ್ತಲ್ವ. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕರ್ಜಿಕಾಯಿಗೆ ಹೂರಣ ರೆಡಿಯಾಗಿದೆ. ಈಗ ನೋಡಿ, ಒಂದು 20 ನಿಮಿಷ ಆಗಿದೆ. ನಾವು ಮಾಡ್ಕೊಂಡಂಥ ಹೊದಿಕೆಯೂ ಸಹ ಈಗ ರೆಡಿಯಾಗಿದೆ. ಈಗ ಒಂದು ಚೆನ್ನಾಗಿ ನಾದ್ಕೊಳ್ಳಿ, 1 ರಿಂದ 2 ನಿಮಿಷ ನಾದ್ಕೊಂಡು ಈಗ ಈಕ್ವಲ್ ಆಗಿ ಪೂರಿ ಸೈಜಿಗೆ ನಾವು ಇದನ್ನ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಪೂರಿ ಮಾಡ್ತೀವಲ್ಲ ಅದೇ ಸೈಜಿನಲ್ಲಿ ನಾವು ಉಂಡೆಗಳನ್ನ ರೆಡಿ ಮಾಡ್ಕೊಳ್ಳಿ. ನೋಡಿ, ಅಷ್ಟೇ ಹಿಟ್ಟಿನಲ್ಲಿ ಒಂದು 7 ಕರ್ಜಿಕಾಯಿ ನಾವು ರೆಡಿ ಮಾಡ್ಬೋದು. ಹಾಗೆಯೇ ನಮಗೆ ಎಕ್ಸ್ಟ್ರಾ ಹಿಟ್ಟು ಮತ್ತೆ ಬರೋದ್ರಿಂದ ಅದೊಂದು 2 ಕರ್ಜಿಕಾಯಿ ಎಕ್ಸ್ಟ್ರಾ ಬರುತ್ತೆ. ಈಗ ಇದನ್ನು ನಾವು ಪೂರಿ ಹದಕ್ಕೆ ನಾವು ಲಟ್ಟಿಸ್ಕೊಳ್ಳೋಣ. ನೋಡಿ, ಈ ರೀತಿ ರೌಂಡಿಗೆ ಲಟ್ಟಿಸ್ಕೊಳ್ಳಿ. ಈಗ ಕರ್ಜಿಕಾಯಿ ಮಣೆ ಇದ್ದರೆ ಅದರಲ್ಲೂ ಮಾಡ್ಬೋದು, ಇಲ್ಲ ಅಂದರೆ ನಾನು ಕೈಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ಮಧ್ಯಕ್ಕೆ ನಾವು ಮಾಡ್ಕೊಂಡಂಥ ಪುಡಿನ ಸೇರಿಸ್ಕೊಂಡು ಈ ಥರ ಎಡ್ಜನ್ನು ಕಂಪ್ಲೀಟಾಗಿ ಸೀಲ್ ಮಾಡಿಕೊಂಡು, ಕರ್ಜಿಕಾಯಿ ಮಣೆ ಇಲ್ಲ ಅಂದರೆ ಹೇಗೆ ಮಾಡೋದು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲು ನೋಡಿ, ಈ ಥರ ಕಂಪ್ಲೀಟಾಗಿ ಸೀಲ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೊಂಡು ಪಿಂಚ್ ಮಾಡ್ಕೊಂಡು ಮತ್ತೆ ಫೋಲ್ಡ್ ಮಾಡ್ಕೊಂಡು ಪಿಂಚ್ ಮಾಡ್ಕೊಂಡು ಬನ್ನಿ. ಈ ರೀತಿ ಮಾಡೋದ್ರಿಂದ ಡಿಸೈನು ಚೆನ್ನಾಗಿರುತ್ತೆ, ಹಾಗೇನು ಸೀಲ್ ಆಗಿರುತ್ತೆ. ಒಳಗಡೆ ಇರೋಂತಹ ಪೌಡರು ಹೊರಗಡೆ ಬರಲ್ಲ ನಾವು ಫ್ರೈ ಮಾಡಬೇಕಾದ್ರೆ. ನೋಡಿ, ನೋಡೋಕ್ಕೂ ಸಹ ಚೆನ್ನಾಗಿರುತ್ತೆ, ಹಾಗೆಯೇ ಈಸಿಯಾಗೂ ಸಹ ನಾವು ಫ್ರೈ ಮಾಡ್ಬೋದು. ಕರ್ಜಿಕಾಯಿ ಮಣೆ ಇಲ್ದನೂ ಸಹ ನಾವು ಈ ರೀತಿ ರೆಡಿ ಮಾಡಬಹುದು. ಅಕಸ್ಮಾತ್ ಮತ್ತು ಕರ್ಜಿಕಾಯಿ ಮಣೆ ಇಲ್ಲ ಅಂದರೆ ನೀವು ಆ ರೀತಿ ಫೋಲ್ಡ್ ಮಾಡ್ಕೊಂಡು ಮಾಡಬಹುದು. ಈಗ ನಾನು ಮಣೆ ಉಪಯೋಗಿಸಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ನನ್ನ ಹತ್ರ ಈ ಥರ ಕರ್ಜಿಕಾಯಿ ಮಣೆ ಇದೆ. ವೆರೈಟೀಸ್ ಆಫ್ ಕರ್ಜಿಕಾಯಿ ಮಣೆ ಸಿಗುತ್ತೆ. ಈಗ ಅದಕ್ಕೂ ನಾನು ಒಳಗಡೆ ಪೌಡರ್ನ ಸೇರಿಸ್ಕೊಂಡು ಈ ರೀತಿ ಪ್ರೆಸ್ ಮಾಡಿಕೊಂಡು ಆ ಮಣೆನ ಕ್ಲೋಸ್ ಮಾಡಿಬಿಟ್ಟು ಪ್ರೆಸ್ ಮಾಡಿದರೆ ಎಕ್ಸ್ಟ್ರಾ ಹಿಟ್ಟನ್ನೆಲ್ಲ ತೆಗೆದಿಟ್ಕೊಳ್ಳಿ. ಅದರಿಂದ ನಾವು ಕರ್ಜಿಕಾಯಿನ ಮಾಡಬಹುದು, ಮತ್ತು ನಾವು ಲಟ್ಟಿಸ್ಕೊಂಡು ಮಾಡಬಹುದು. ಎಕ್ಸ್ಟ್ರಾ ಹಿಟ್ಟನ್ನು ತೆಗೆದುಬಿಟ್ಟು ಸ್ಲೋ ಆಗಿ ತೆಗೆದ್ರೆ ಸೂಪರಾಗಿರೋ ಶೇಪಲ್ಲಿ ಕರ್ಜಿಕಾಯಿ ರೆಡಿಯಾಗಿರುತ್ತೆ. ನೋಡಿ, ತೆಗಿತಾ ಇರಬೇಕಾದ್ರೆ ಒಂದೊಂದ್ಸತಿ ಓಪನ್ ಆಗಿರುತ್ತೆ. ಹಾಗಾಗಿ ಕೇರ್ಫುಲ್ಲಾಗಿ ನಾವು ಎಲ್ಲ ಎಡ್ಜಸ್ನ ಸೀಲ್ ಮಾಡ್ಕೋಬೇಕು.
ನೋಡಿ ನೋಡಿ ನಾವು ಸೀಲ್ ಮಾಡ್ಕೋಬೇಕು ಮತ್ತೆ. ಯಾಕೆಂದರೆ ನಾವು ಫ್ರೈ ಮಾಡಬೇಕಾದ್ರೆ ಇದು ಓಪನ್ ಆಗಿಬಿಟ್ರೆ ಎಣ್ಣೆ ಎಲ್ಲ ಗಲೀಜಾಗಿ ಹೋಗ್ಬಿಡುತ್ತೆ. ನಾವು ಮತ್ತೆ ಎಣ್ಣೆನ ಫಿಲ್ಟ್ರ್ ಮಾಡ್ಕೊಂಡು ಮತ್ತೆ ಕರಿಬೇಕಾಗುತ್ತೆ. ಸೊ ಹಾಗಾಗಿ ನೀವು ಈ ಥರ ಕ್ಲೀನಾಗಿ ಸೀಲ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಹೀಗೆ ಎಲ್ಲದನ್ನು ಲಟ್ಟಿಸ್ಕೊಂಡು ಈ ಥರ ಒಳಗಡೆ ಸ್ಟಫ್ ಮಾಡಿಕೊಂಡು ಕ್ಲೀನಾಗಿ ಪ್ರೆಸ್ ಮಾಡಿಕೊಂಡು ಮುಖ್ಯವಾಗಿ ಎಡ್ಜ್ನೆಲ್ಲ ಕಂಪ್ಲೀಟಾಗಿ ಸೀಲ್ ಮಾಡಿಕೊಂಡು ಆಮೇಲೆ ಇದನ್ನು ಫ್ರೈ ಮಾಡಿ. ಯಾಕೆಂದರೆ ಇದು ಎಣ್ಣೆಯಲ್ಲಿ ಒಡ್ಕೊಬಿಟ್ರೆ ಮಿಕ್ಕಿದ ಕರ್ಜಿಕಾಯಿ ಮೇಲೆಲ್ಲ ಹೋಗಿ ಇದು ಕೂತ್ಕೊಬಿಟ್ರೆ ಪೌಡರು ಚೆನ್ನಾಗೂ ಕಾಣಲ್ಲ, ಎಣ್ಣೆನೂ ವೇಸ್ಟ್ ಆಗಿ ಹೋಗ್ಬಿಡುತ್ತೆ. ಹಾಗಾಗಿ ತುಂಬ ಇಂಪಾರ್ಟೆಂಟಾಗಿ ಇದನ್ನ ಕ್ಲೀನಾಗಿ ನೋಡಿ ಈ ಥರ ಹೊರಗಡೆ ಬಂದರೂ ಪರವಾಗಿಲ್ಲ, ನೀವು ಕೈಯಲ್ಲಿ ತೊಗೊಂಡು ಸಾಫ್ಟಾಗಿ ಕ್ಲೀನಾಗಿ ಪ್ರೆಸ್ ಮಾಡಿಕೊಂಡು ಎಲ್ಲ ಎಡ್ಜನ್ನು ಕ್ಲೋಸ್ ಮಾಡ್ಕೊಳ್ಳಿ. ನೋಡಿ ಸೂಪರಾಗಿ 8ರಿಂದ 9 ಕರ್ಜಿಕಾಯಿ ರೆಡಿಯಾಗಿದೆ ಈ ಶೀಟ್ನಲ್ಲಿ. ಈಗ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಮಾತ್ರ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು, ಮೀಡಿಯಮ್ ಹೀಟಲ್ಲಿ ಇರಬೇಕು. ನೋಡಿ ಹಾಕಿದ ತಕ್ಷಣ ಜಾಸ್ತಿ ಗುಳ್ಳೆಗಳು ಬರ್ತಿಲ್ಲ, ಅಂದರೆ ಮೀಡಿಯಮ್ ಹೀಟಲ್ಲಿದೆ. ಮೀಡಿಯಮ್ ಹೀಟ್ನಲ್ಲಿ ನಾವು ಈ ಕರ್ಜಿಕಾಯಿನ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಮೇಲೆ ಸಹ ಈ ಎಣ್ಣೆನ ನೀವು ಸ್ಪ್ಲಾಶ್ ಮಾಡ್ಕೊಳ್ಳಿ, ಆಗ ಕರ್ಜಿಕಾಯಿ ಚೆನ್ನಾಗಿ ಬುಫ್ ಅಂತ ಊದುತ್ತೆ. ಈಗ 1-2 ನಿಮಿಷ ಆದಮೇಲೆ ತಿರುಗಿಸ್ಕೊಳ್ಳಿ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೆ ನಾವು ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ಕರ್ಜಿಕಾಯಿನ ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಅರ್ಧ ಕಪ್ಪು ಮೈದಾ ಹಿಟ್ಟಿನಲ್ಲಿ 8ರಿಂದ 9 ಕರ್ಜಿಕಾಯಿ ರೆಡಿಯಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಊದ್ಕೊಂಡಿದೆ, ಎಲ್ಲ ಒಂದೇ ಕಲರಲ್ಲಿ ಒಂದೇ ಶೇಪಲ್ಲಿ ರೆಡಿಯಾಗಿದೆ. ಸೂಪರಾಗಿರೋ ಕರ್ಜಿಕಾಯಿನ ಈಗ ರೆಡಿಯಾಗಿದೆ. ಈಗ ಎಣ್ಣೆಯಿಂದ ತೆಗಿಯೋಣ. ಕಲರೆಲ್ಲ ಪರ್ಫೆಕ್ಟಾಗಿ ಬಂದಿದೆ. ಮೀಡಿಯಮ್ ಫ್ಲೇಮಲ್ಲೇ ನಾವು ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಫ್ಲೇಮಲ್ಲಿ ಫ್ರೈ ಮಾಡಿದರೆ ಚೆನ್ನಾಗಿ ಬರಲ್ಲ ಕರ್ಜಿಕಾಯಿ. ಈಗ ಕರ್ಜಿಕಾಯಿ ಎಲ್ಲ ರೆಡಿಯಾಗಿದೆ. ಹೊರಗಡೆ ಎಣ್ಣೆಯಿಂದ ಹೊರಗಡೆ ತೆಗಿಯೋಣ. ಈ ರೀತಿ ನಾವು ಚಿರೋಟಿ ರವೆ ಹಾಕ್ಕೊಂಡು ಮಾಡಿದರೆ ಹೊದಿಕೆ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಬರೀ ಮೈದಾ ಹಿಟ್ಟು ಹಾಕಿ ಮಾಡೋದ್ರಿಂದ ಒಂದು ಸ್ಪೂನಷ್ಟು ಚಿರೋಟಿ ರವೆ ಸೇರಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೂಪರಾಗಿರೋ ಕರ್ಜಿಕಾಯಿ ರೆಡಿಯಾಗಿದೆ. ವರಮಹಾಲಕ್ಷ್ಮಿ ಹಬ್ಬ, ಗಣೇಶ ಚತುರ್ಥಿಗಂತೂ ಇದು ತುಂಬಾ ಶ್ರೇಷ್ಠ. ನೋಡಿ ಎಷ್ಟು ಕ್ರಿಸ್ಪಿಯಾಗಿರೋ ಕರ್ಜಿಕಾಯಿ ಸುಲಭವಾಗಿ ನಾವು ರೆಡಿ ಮಾಡಬಹುದು ಅಂತ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ನೋಟಿಫಿಕೇಷನ್ನ ಟಚ್ ಮಾಡಿದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಎಲ್ಲರಿಗಿಂತ ಮುಂಚೆ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ವಾಟ್ಸಪ್ನಲ್ಲಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ದಯವಿಟ್ಟು ಶೇರ್ ಮಾಡಿ. ನಿಮಗೆಲ್ಲ ಈ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್.